ಮಾಡಿದ್ರು, ಹೊರದೇಶದವ್ರಿಗೂ ವ್ಯಾಕ್ಸಿನ್ ಕೊಟ್ರು, ಅವ್ರದ್ದು ಜೀವ ಉಳಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ತಯಾರಾಗ್ತಿತ್ತ ಅಂತದೇನಾರೆ ಆ ತರ ಒಂದು ಸೈನ್ಸ್ ಅಲ್ಲಿ, ಟೆಕ್ನಾಲಜಿಯಲ್ಲಿ, ಡೆವಲಪ್ಮೆಂಟ್ ಅಲ್ಲಿ, ರಿಸರ್ಚ್ ಅಲ್ಲಿ ಮಾಡ್ತಕ್ಕಂಥವ್ರು ಯಾರು ₹1 ಕೊಟ್ಟಿದ್ರ ವ್ಯಾಕ್ಸಿನ್ ರೊಕ್ಕ ಕೊಟ್ರೇನ್ ಯಾರು ಜೀವ ಉಳಿಸಾರಲ್ಲ. ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನೋದು ಮಾಡಿದ್ವಿ. ನಾನೇ ನಿಮ್ಮ ಊರಿಗೆ ಬಂದು ಅಪ್ಲಿಕೇಶನ್ಗಳು ತಗೊಂಡು ನಿಮ್ಮ ಫಾರ್ಮ್ಗಳು ಫಿಲ್ ಮಾಡಿಸಿ ವಾಪಸ್ ಬಂದು ಕಾರ್ಡು ತಂದು ಕೊಟ್ಟಿದ್ದೀನಲ್ಲ. ಆದ್ರೆ ಒಬ್ಬೊಬ್ಬರಿಗೆ 5 ಲಕ್ಷ ರೂಪಾಯಿ ಸವಲತ್ತಿದೆ. ಇವತ್ತು ನೀವು ಅದು ಕಾರ್ಡ್ ಇಟ್ಕೊಂಡು ಜೋಬ್ದಾಗ ಹೈದರಾಬಾದ್ ಹೋದಿರಿ, ₹5 ಲಕ್ಷ ಜೋಬ್ದಾಗ ಇಕ್ಕೊಳ್ಳಲ್ಲ. ಅಂತ ಟೈಮಲ್ಲಿ ಆ ಕಾರ್ಡ್ ಅನ್ನೋದು ನೀವು ಕೊಟ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ತಕ್ಕಂಥ ಕೆಲಸ. ಇಲ್ಲೊಂದು ಯಾವ ಹಾಸ್ಪಿಟಲ್ ಡಾಕ್ಟರ್ ರೊಕ್ಕ ತಗೊಂಡ್ ಮಾಡ್ತಾರೆ, ಆಪರೇಷನ್ ಮಾಡಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಕಾರ್ಡ್ ಆಯುಷ್ಮಾನ್ ಭಾರತ್ ಸಹಾಯ ಆಗ್ತಕ್ಕಂಥದ್ದು. ಇವತ್ತು ಮನೆಗೆ ಇಲ್ಲಿ ಹರ್ ಘರ್ ಪಾನಿ ಬರ್ತಾ ಇದೆಯಾ? ನಲ್ಲಿ ನೀರು ಆಗೇ ಸೌಲಭ್ಯ ಅದು ಮಾಡ್ತಕ್ಕಂಥ ಸರ್ಕಾರ ಯಾವ್ದಂತಂದ್ರೆ ಅದು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಘರ್ ಘರ್ ಜಲ್ ಅಂತ ಹೇಳಿ ಮನೆಗೆ ನೀರಾವರಿ ಮಾಡ್ತಕ್ಕಂಥದ್ದು. ಗ್ಯಾಸ್ ಸಿಲಿಂಡರ್ ಸಿಕ್ಕಾವೇನು ಊರ್ದಾಗ? ಯಾರಿಗೆ ಮಂದಿಗೆ ಸಿಕ್ಕಾವ, 5 ಮಂದಿಗೆ ಸಿಕ್ಕಾವ, ಬಹಳ ಮಂದಿಗೆ ಸಿಕ್ಕಾವ. ಮತ್ತದು ಮಾಡ್ತಕ್ಕಂಥದ್ದೇನು ತಾಯಂದ್ರ ಪೈಲೆ ಪುಕ್ನಿ ಹೊಡ್ಕೊಂಡು ಆ ಹೊಲದ ಇರ್ದಾಗ ಕಡ್ಗಿ ಇಕ್ಕಿ ಕಣ್ಣೆಲ್ಲ ಕೆಂಪಗಾಗಿ ಪರಿಬರ್ತಿದ್ದು. ಇವತ್ತು ಗ್ಯಾಸ್ ಹಚ್ಚಿ ಅಡಿಗೆ ಮಾಡತಾರಲ್ಲ. ನಾವು ಗಂಡಸರು ನುಣ್ಣು ಉಳ್ಳತ್ತಿದ್ದೇವಲ್ಲ, ಅದು ಮಾಡಿದ ಯಾರ ಕೆಲಸ? ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಕೆಲಸ. ಇವತ್ತು ನಾನು ಒಂದೊಂದೇ ಹೇಳ್ತೇನೆ ತಮಗೆ. ಇವತ್ತು ನೋಡಿ ಇಷ್ಟು ಸೌಲಭ್ಯಗಳು. ಇವತ್ತು ನೀವು MSME ಅಲ್ಲಿ ತಗೊಳ್ಳಿ, ಇಂಡಸ್ಟ್ರೀಸ್ ಅಲ್ಲಿ ತಗೊಳ್ಳಿ. ಇವತ್ತು ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಇವತ್ತು ಮುದ್ರಾ ಯೋಜನೆಯಲ್ಲಿ ಇವತ್ತು 5 ರಿಂದ 5 ಕೋಟಿವರೆಗೂ ವಿತೌಟ್ ಎನಿ ಮಾಡ್ತಾ ಇದೆ. ಫಸಲ್ ಭೀಮಾ ಅಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿಯವರಿಂದ ನಿಮ್ಗೆಲ್ಲ ಸಾಲ ಮನ್ನಾ ಆಗಿತ್ತು. 25,000 ಕೋಟಿ ಯಾರ ಸಾಲ ಮಾಡಿದ ಮುಖ್ಯಮಂತ್ರಿ ಇದಾರೆ ಅಂದ್ರೆ ಅದು ಕುಮಾರಸ್ವಾಮಿ ಅವರು ಮಾಡಿದ್ರು. ಅಂತ ಮುಖ್ಯಮಂತ್ರಿಯವರು ಇವತ್ತು ದೇವೇಗೌಡರು ಅವರು ಸೇರ್ಕೊಂಡು ಇವತ್ತು ಆಶೀರ್ವಾದ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬರ್ತಕ್ಕಂಥ ದಿವಸದಲ್ಲಿ ನಂದು ಬಹಳ ದೊಡ್ಡ ಒಂದು ಆಸೆ ಇತ್ತು, ಈ ಕ್ಷೇತ್ರದಿಂದ ಶಾಸಕನಾಗ್ತೀನಿ ನಿಮ್ದೆಲ್ಲ ಸಹಾಯದಿಂದ. ನನ್ನೊಂದು ದೊಡ್ಡ ಆಸೆ ಏನಿತ್ತಂದ್ರೆ ಈ ಕೃಷ್ಣ ಮತ್ತೆ ಗೋದಾವರಿಯಿಂದ ಇಲ್ಲಿಂದ ನೀರು ಹೋಗ್ತಾ ಇದೆ. ಬಾಜುನೇ ಮಾಂಜರಾ ಹೋಗ್ತದೆ, ತೆಲಂಗಾಣ ಹೋಗ್ತದೆ 21 TMC. ಆ ಹಿಂಗಾರ ಮಾಡಿ ಇಲ್ಲೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿ, ಲಿಫ್ಟ್ ಇರಿಗೇಷನ್ ಮಾಡಿ, ಇಲ್ಲೊಂದು ನೀರು ಉಳಿಸ್ಕಡೆ ಮಾಡಿ, ಇಲ್ಲೆಲ್ಲಾರ್ದು ಇಲ್ಲಿಂದ ಇರ್ತಕ್ಕಂಥ ಭೂಮಿಗೆ 1 ಬೆಳೆ ಇತ್ತ ಬದಲು 3 ಬೆಳೆ, ಏಕ್ ಫಸಲ್ಗೆ ಬದಲು 3 ಫಸಲ್ ಊಟ ಸಿಗ್ತದೆ. ಇಲ್ಲಿಂದೆಲ್ಲ ಜೀವನ ರೈತರ ಅನುಕೂಲ ಆಗ್ತದೆ. ಬಾವಿಗಳಿಗೆ ಇಲ್ಲಾಂದ್ರೆ 400 ಮೀಟರ್ ಹೊಡ್ಲಿತ್ತಿದ್ದವು. ಬೋರ್ವೆಲ್ಗೆ ಎಷ್ಟು ಹೊಡ್ಲಿತ್ತಿರು ಊರದಾಗ? 500 ಫೀಟ್ 400 ಫೀಟ್. ಅದೇ ಇವತ್ತು ನಾವು ಬ್ರಿಡ್ಜ್ ಕಮ್ ಬ್ಯಾರೇಜ್ ಲಿಫ್ಟ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ರೆ ಇಲ್ಲಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗ್ತದೆ, ಬಾಯಿಗಳು ಕುಡಿಯಕ್ ನೀರು ಆಗ್ತದೆ, ಪಶು ಪಕ್ಷಿಗಳು ನೀರು ಆಗ್ತದೆ. ನಮ್ಗೆ ಬರೀ ಕುಡಿಯಕ್ ನೀರು ಸರಬರಾಜಲ್ಲದೆ ಇಲ್ಲಿ ನಾವು ಒಕ್ಕಲ್ತನ ಮಾಡಕ್ಕೂ ಕೂಡ ನಮ್ಗೆ ಇವತ್ತು 3 ಫಸಲ್ ಇರ್ತಕ್ಕಂಥ ಕೆಲಸ ಆಗ್ತದೆ. ಅಂತ ಒಂದು ಯೋಜನೆಗಳೆಲ್ಲ ಇದ್ದು, ಆದ್ರೆ ಏನೋ ಆಕಸ್ಮಿಕವಾಗಿ ನಾನು ಗೆಲ್ಲಕ್ ಆಗ್ಲಿಲ್ಲ. ಆದ್ರೆ ಇವತ್ತಿಲ್ಲ ನಾಳೆ ಹೋರಾಟವನ್ನ ಮಾಡಿ ಆ ಕೆಲಸ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ನಾನು ಪದೇ ಪತ್ರ ಬರ್ದಿ ಆ ಬಸವಣ್ಣನ ಜನ್ಮಭೂಮಿಯಿಂದ ಕರ್ಮಭೂಮಿಯವರೆಗೂ ನೀರು ಕೊಡಲೇಬೇಕು. ಅಲ್ಮಟ್ಟಿಯಿಂದ ಪ್ರತಿ 3 ವರ್ಷಕ್ಕೆ ಅತಿವೃಷ್ಟಿ ಆಗ್ತದೆ, 5,000 ಕೋಟಿ ಕೊಡ್ತೀರಿ, ಮತ್ತೆ ರಿಹ್ಯಾಬಿಲೇಷನ್ ಮಾಡ್ತೀರಿ. ಸರ್ಕಾರದ ಟ್ಯಾಕ್ಸ್ ಪೇಯರ್ ದುಡ್ಡು ಹಾಳಾಗ್ತಾ ಇದೆ. ಅದ್ರ ಬದಲು ನೀವು ಈ ಯೋಜನೆಗಳು ತಗೊಂಡ್ಬಂದ್ರೆ, ಈ ನೀರು ಸರಬರಾಜು ಮಾಡಿದ್ರೆ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿ ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡಿದೆ. ಕನ್ನಡ ಭವನ ಅನ್ನೋದಿರಲಿಲ್ಲ, ಗಡಿ ಭಾಗದಲ್ಲಿ ಕನ್ನಡ ಭವನ ತರಿಸ್ತಕ್ಕಂಥ ಕೆಲಸ ಮಾಡಿದೆ. 2,553 ಅಂಗವಿಕಲರಿಗೆ ನಾನೇನು ಪಂಚಾಯತ್ ಮೆಂಬರ್ ಬಿ ಇಲ್ಲ, ಆದ್ರೆ ಮನೆ ಕಟ್ಸ್ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. 108 ದೇವಸ್ಥಾನಗಳಿಗೆ ದುಡ್ಡು ಸರ್ಕಾರದಿಂದ ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಹಾಗೆ ಹಲವಾರು ಕೆಲಸಗಳಿದೆ. ಸಮಯ ಅಭಾಯದಿಂದ ತಮ್ಗೆಲ್ಲ ಗೊತ್ತಿದೆ. ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು ಮಾಡಿದ್ದು, ಉಮಾಕಾಂತ್ ನಾಗಮಾರಪಳ್ಳಿಯವರು ಮಾಡಿದ್ದು. ಇವತ್ತಿಲ್ಲ ಅಂತಂದ್ರೆ 650 ಕೋಟಿ, 1,200 ಕೋಟಿ, 1 ಲಕ್ಷ ರೂಪಾಯಿ ಲೋನ್ ತಗೊಂಡಾಗ ಮೊನ್ನೆ 3-4 ವರ್ಷದಾಗ ನಿಮ್ಗೆಲ್ಲ ಮಾಫಿ ಆಗಿತ್ತಲ್ಲ, 6 ವರ್ಷದಾಗ ಹೆಂಗಾಯ್ತು? ಅದು ಸಾಲ ಕೊಟ್ರೆ ಆಯ್ತದ? ಇವತ್ತು ಈ ಊರ್ದಾಗ ಸಂಘ ಹೆಣ್ಮಕ್ಳು ಹರ ಪೈಲೆ ಸಂಘದ ಹೆಣ್ಮಕ್ಳನ್ನ ಮನೆ ಕುಂತಿದ್ದು, ಹೆಣ್ಮಕ್ಳಿಗೆ ಅಷ್ಟು ಬೆಲೆ ಇರ್ತಿದ್ದಿಲ್ಲ. ಈಗೊತ್ತು ಯಾರಿಗಾರ ಹಾವು ಕಚ್ಚಲಿ, ಊರ್ದಾಗ ಎಂಗೇಜ್ಮೆಂಟ್ ಆಗ್ಲಿ, ಯಾರಿಗಾರ ಹಾಸ್ಪಿಟ್ಲಿಗೆ ಹೋಗ್ಲಿ, ಯಾರಿಗಾರ ಮದಿ ಅದ ಮುಂಜಿ ಅದ ಅಂದ್ರೆ ಸಂಘದ ಹೆಣ್ಮಕ್ಳ ರೊಕ್ಕ ಎಣಿಸ್ತಾರ ಇಲ್ಲ. ಈಗ ಸಶಕ್ತರು ಇದಾರಲ್ಲ, ಇವತ್ತು ಅವ್ರ ಮಕ್ಕಳಿಗೆ ಇವತ್ತು ನೀವು ನೋಡಿ, ಅವ್ರ ಮಕ್ಕಳಿಗೆ ಇವತ್ತು ಡಾಕ್ಟರ್ಸು, ಟೀಚರ್ಸು, ಇಂಜಿನಿಯರ್ಸು, ಕ್ಲರ್ಕ್ಸು ಫಸ್ಟ್ ಡಿವಿಷನ್ ಆಗ್ಯಾರ. ಅವ್ರ ಉಪಜೀವನಕ್ಕೆ ದುಡ್ಡು ಆಗಿದ್ಯಾ? ₹1 ಲಕ್ಷ ಎಣಿಸಕ್ ಬರ್ತದೆ ತಾಯಿಂದಿರಿಗೆ. ಇವತ್ತು ಆ ಸಶಕ್ತರು ಮಾಡಿದಂತ ಇಡೀ ದೇಶದಲ್ಲಿ, ಇಡೀ ಭಾರತದಲ್ಲಿ ಯಾರು ಮಾಡಿದಾರ ಅಂದ್ರೆ ಅದು ಗುರುಪಾದಪ್ಪ ನಾಗಮಾರಪಳ್ಳಿ ಮಾಡಿದ್ರು. ಇವತ್ತು 13 ಮಹಿಳೆಯಿಂದ ಶುರು ಮಾಡ್ತಕ್ಕಂಥ ಕೆಲಸ ಇಡೀ ಜಿಲ್ಲೆಯಲ್ಲಿ 5,24,000 ಮಹಿಳೆಯರಿಗೆ
ತಾಯಿಂದರಿಗೆ ಅವ್ರು ತೀರು ಸ್ವರ್ಗದಲ್ಲಿದ್ದಾರೆ ಅಂದ್ರೂ ಕೂಡ ಈ ಯೋಜನೆ ನಡೀತದೆ. ಜನಕ್ಕೆ ಈಗ ಬಿ ಸಂಘ ನಡ್ಲಿತ್ತದಲ್ಲ ಅವ್ರದಾಗ. ಅಂದ್ರೆ ಮನುಷ್ಯನ ಯೋಜನೆ ಹೆಂಗಿರ್ಬೇಕು, ನನ್ನಂತವ್ರು ಬರ್ತೀವಿ ಹೋಗ್ತೀವಿ, ನಾವು ಮಾಡ್ತಕ್ಕಂಥ ಕೆಲಸ ಉಳ್ಕೋಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು. ನನ್ನಂತವ್ರು ಬರ್ತೀವಿ, ಭಾಳ ಜನ ಹೋಗ್ತೀವಿ, ಸಾಯ್ತೀವಿ, ಹೋಗ್ತಾ ಇರ್ತೀವಿ. ಆದ್ರೆ ಮುಂದಿನ ಪೀಳಿಗೆಗೆ, ಮುಂದಿನ ಸಮಾಜಕ್ಕಾಗಿ ನಾವೇನು ಕೊಡುಗೆ ಕೊಟ್ಟಿದ್ದೀವಿ, ನಾನು ಏನು ಒಳ್ಳೇದು ಮಾಡಿದ್ದೇನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ ಇಲ್ಲ ಹೇಳಿ ನೀವು. ಅದಕ್ಕೆ ನಾವು ಬದುಕರೊಳಗೂ ಒಳ್ಳೆ ಕೆಲಸ ನಾನು ಮಾಡಬೇಕು, ಒಳ್ಳೆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರ ಅಮೂಲ್ಯವಾದ ಮತ ದೇಶಕ್ಕೆ ಹಿತಕವಾಗಿ, ದೇಶದ ಚಿಂತನೆಗಾಗಿ ತಾವು ಆಲೋಚನೆ ಚಿಂತನೆ ಮಾಡಿ ಎಲ್ಲ ಬುದ್ಧಿವಂತರಿದ್ದೀರಿ. ಈಗೆಲ್ಲ ಮೊಬೈಲ್ಗಳವ, ಎಲ್ಲರ ಬಳಿ ಸೋಷಿಯಲ್ ಮೀಡಿಯಾ ಇದೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕಾಗಿ ತಾವು ಅಮೂಲ್ಯವಾದ ಮತ ತಾವು ಈ ಸರ್ತಿ ಅಭ್ಯರ್ಥಿ ಆಗಿರಕ್ಕಂಥ ಭಗವಂತ ಖೋಬವ್ರ ಮೂಲಕ ನಿಮ್ಮ ಓಟು ಮೋದಿಯವರಿಗೆ ಹೋಗ್ತದೆ. ಅದನ್ನ ಆಲೋಚನೆ ಮಾಡಿ, ಚಿಂತನೆ ಮಾಡಿ, ಆ ಓಟನ್ನು ಹಾಕಿ ಆಶ್ವಾನ ಮಾಡಿ ಅಂತ ತಮ್ಮಲ್ಲಿ ಕಳಕಳೆ ವಿನಂತಿ ಮಾಡ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದ.